ಇವತ್ತು ಚಾನೆಲ್ನಲ್ಲಿ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಮೊಲದ ಟೊಪ್ಪಿಗೆಯನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ಅದಕ್ಕಾಗಿ ನೋಡಿ ನಾನು ಇಲ್ಲಿ ಒಂದು ಪೀಸ್ ತಗೊಂಡಿದ್ದೀನಿ, ಬಟ್ಟೆಯನ್ನು ತಗೊಂಡಿದ್ದೀನಿ. ಅದರದ್ದು ಉದ್ದ 18 ಇಂಚ್ ಇದೆ ಮತ್ತು ಅಗಲ 22 ಇಂಚ್ ಇದೆ. ಓಕೆನಾ? ಸೊ ಅದರದ್ದು ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿಕೊಡ್ತೀನಿ, ಬನ್ನಿ. ಸೊ ನೋಡಿ, ನಿಮ್ಮದು ಬಟ್ಟೆದು ಯಾವುದು ಕರೆಕ್ಟ್ ಸೈಡ್ ಇದೆ ಅಲ್ವಾ, ಅದು ಮೇಲ್ಗಡೆ ಇರಬೇಕು. ಇದು ಕರೆಕ್ಟ್ ಸೈಡ್. ಓಕೆನಾ? ಕರೆಕ್ಟ್ ಸೈಡ್ಗೆ ಕರೆಕ್ಟ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ರಾಂಗ್ ಸೈಡ್ಗೆ ರಾಂಗ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಳ್ಳಿ, ಈ ರೀತಿ. ಓಕೆನಾ? ಸೊ ಇವಾಗ ಏನಂದರೆ ನಿಮ್ಮದು ಬಟ್ಟೆದು ಕರೆಕ್ಟ್ ಸೈಡ್ ಏನಿದೆ ಅಲ್ವಾ, ಅದು ಮೇಲ್ಗಡೆ ಇರಬೇಕು. ನಂತರ ಉದ್ದ ನಾವು ಏನು 18 ಇಂಚ್ ತೊಗೊಂಡಿದ್ದೀವಲ್ವ, ಆ ಸೈಡ್ದಿಂದ ಈ ಬಟ್ಟೆನ ಈ ರೀತಿ ಮಡ್ಚ್ಕೊಳ್ಳಿ, ಕರೆಕ್ಟ್ ಹಾಫ್ ಆಗಿ ಮಡ್ಚ್ಕೊಳ್ಳಿ. ಓಕೆನಾ? ಸೊ ಇದು ಆಯಿತು ಕೊಂಚಿಗೆದು ಮೇನ್ ಪಾರ್ಟ್. ಇದನ್ನ ಇವಾಗ ಸ್ಟಿಚ್ ಮಾಡಬೇಕು, ಅಂದರೆ ಕೊಂಚಿಗೆ ರೆಡಿ ಆಗುತ್ತೆ. ಯಾವ ರೀತಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನೋಡಿ ಮತ್ತೆ ನಮಗೆ ಕಷಿ ಬೇಕಾಗತ್ತೆ. ಸೊ ಕಷಿಗಾಗಿ ನೋಡಿ 1.5 ಇಂಚ್ದು ಈ ರೀತಿ ಪಟ್ಟಿಯನ್ನು ತಕ್ಕೋಬೇಕು. 1.5 ಇಂಚ್ ಅಗಲ ಇರಬೇಕು ನೋಡಿ. ಸೊ ಈ ರೀತಿ 1.5 ಇಂಚ್ ಅಗಲ ಇದ್ದ ಪಟ್ಟಿಯನ್ನು ತಕ್ಕೊಳ್ಳಿ. ಉದ್ದ ನೋಡಿ ಒಂದು 10 ಇಂಚ್ ಅಥವಾ 12 ಇಂಚ್ ವರೆಗೆ ಇರಬೇಕು. ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಇದು ಆಯಿತು ಕಷಿ. ಇವಾಗ ನೋಡಿ 3 ಇಂಚ್ ಅಗಲ ನೋಡಿ, 3 ಇಂಚ್ ಅಗಲ ಮತ್ತು 3 ಇಂಚ್ ಉದ್ದ, ಈ ರೀತಿ ಒಂದು ಪಾರ್ಟನ್ನು ನೀವು ಕಟ್ ಮಾಡ್ಕೋಬೇಕು. ಸೊ ಅದು ಯಾಕೆ ಅಂತ ನಾನು ನೆಕ್ಸ್ಟ್ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ರೀತಿ ನೋಡಿ 3 ಇಂಚ್ ಅಗಲ ಮತ್ತು 3 ಇಂಚ್ ಉದ್ದ ಇರುವ ಒಂದು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಇದು 3 ಇಂಚ್ ಅಗಲ 3 ಇಂಚ್ ಉದ್ದ ಇರುವ ಪೀಸು, ಇದು ಕಷಿಗಾಗಿ ಬಟ್ಟೆ, ಅದರ ನಂತರ ಇದು ಟೊಪ್ಪಿಗೆಗಾಗಿ ಮೇನ್ ಪಾರ್ಟ್. ಸೊ ಇಷ್ಟೆಲ್ಲ ನೀವು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ಮಾರ್ಕಿಂಗ್ ಪಾರ್ಟ್ ಕಂಪ್ಲೀಟ್ ಆಗಿದೆ, ಕಟ್ಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಸ್ಟಿಚಿಂಗ್ ಪಾರ್ಟ್ ಶುರು ಆಗ್ತಿದೆ. ಸೊ ಸ್ಟಿಚಿಂಗ್ ಆಗಿ ಮೊದಲು ಏನು ಮಾಡಬೇಕು ಅಂದರೆ, ಈ ಬಟ್ಟೆನ ನಾನು ಯಾವ ರೀತಿ ಹಾಫ್ ಮಡ್ಚ್ಲಿಕ್ಕೆ ಹೇಳಿದ್ನಲ್ವ, ಅದೇ ರೀತಿ ಹಾಫ್ ಮಡ್ಚ್ಕೊಳ್ಳಿ. ಸೊ ನೋಡಿ, ಈ ಸೈಡ್ದಿಂದ ಈ ರೀತಿ ಇನ್ನೊಮ್ಮೆ ಇದನ್ನು ಮಡ್ಚ್ಕೊಳ್ಳಿ ಇಲ್ಲಿಗೆ. ಓಕೆನಾ? ಕರೆಕ್ಟ್ ಹಾಫ್ ಆಗಿ ಮಡ್ಚ್ಕೋಬೇಕು ನೋಡಿ, ಕರೆಕ್ಟ್ ಹಾಫ್ ಮಡ್ಚ್ಕೋಬೇಕು. ಸೊ ಇವಾಗ ನೋಡಿ, ಇಲ್ಲಿ ಈ ಕಾರ್ನರ್ನಲ್ಲಿ ಕರೆಕ್ಟ್ ಹಾಫ್ ಆಗಿ ಮಡ್ಚ್ಕೊಂಡ ನಂತರ ಈ ಕಾರ್ನರ್ನಲ್ಲಿ ಈ ರೀತಿ ನೋಡಿ, ಈ ರೀತಿ ಹಿಡಿದು ಕ್ರಾಸ್ನಲ್ಲಿ ಒಂದು ಕಟ್ ಹೊಡ್ಕೊಳ್ಳಿ. ಓಕೆನಾ? ಸೊ ಅದ್ರದ್ದು ಶೇಪ್ ನೋಡಿ ಈ ರೀತಿ ಬಂದಿರುತ್ತೆ, ವಿ ಟೈಪ್ ಬಂದಿರುತ್ತೆ. ಒಂದೇ ಸೆಕೆಂಡ್, ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಕಟ್ ಮಾಡಿದ ನಂತರ ನೋಡಿ ಈ ರೀತಿ ವಿ ಶೇಪ್ ಬಂದಿರುತ್ತೆ. ಓಕೆನಾ? ಸೊ ಈ ರೀತಿ ಒಂದು ಕಟ್ಟನ್ನು ಹೊಡ್ಕೊಳ್ಳಿ. ಅದ್ರ ನಂತರ ಈ ಕಡೆ ನೋಡಿ ½ ಇಂಚ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಸೊ ½ ಇಂಚ್ಗೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ ½ ಇಂಚ್ಗೆ ಈ ಸೈಡ್ ಒಂದು ಮಾರ್ಕಿಂಗು, ನೆಕ್ಸ್ಟ್ ಈ ಸೈಡ್ನಲ್ಲಿ ಕೂಡ ½ ಇಂಚ್ಗೆ ಈ ರೀತಿ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು, ಅದ್ರ ಜೊತೆಗೆ ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಓಕೆನಾ? ಸೊ ಇಷ್ಟು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದರ ನಂತರ ಇದೇನು ಕಷಿ ಇದೆ ಅಲ್ವಾ, ಆ ಕಷಿಯನ್ನು ನಾನು ಆಲ್ರೆಡಿ ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಆ ರೀತಿ ಕಷಿಯನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ಈ ಟೈಮ್ ಏನು ಮಾಡಬೇಕು ಅಂದರೆ, 2 ಸೈಡ್ ಕಡೆಯಿಂದ ಮಡಿಚಿ ಸ್ಟಿಚ್ ಮಾಡ್ಕೋಬೇಕು. ಮೊದಲು 2 ಸೈಡ್ ಕಡೆಯಿಂದ ½ ಇಂಚ್ ಮೇಲೆ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ½ ಇಂಚ್ ಮಡಿಚಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದರ ನಂತರ ಇದನ್ನು ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ? ಇವಾಗ ಸ್ಟಿಚಿಂಗ್ ನಾವು ಮಾಡ್ಕೊಳ್ಳೋಣ, ಬನ್ನಿ. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ½ ಇಂಚದ್ದು ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡಿ ಅಂತ. ಸೊ ನೋಡಿ, ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿಂದ ನೋಡಿ, ಇಲ್ಲಿ ಕೆಳಗಡೆ ಯಾವತ್ತು ಡಬಲ್ ಸ್ಟಿಚನ್ನು ಹಾಕಿ. ಸೊ ನೋಡಿ ಈ ರೀತಿ. ಸೊ ನೋಡಿ, ನಾನು ಇಲ್ಲಿ ½ ಇಂಚ್ಗೆ ಒಂದು ಸ್ಟಿಚನ್ನು ಹಾಕಿದ್ದೀನಿ, ನೀವು ನೋಡ್ಬೋದು. ಅದೇ ರೀತಿ ಇವಾಗ ಈ ಸೈಡ್ ಕೂಡ ½ ಇಂಚ್ಗೆ ಒಂದು ಸ್ಟಿಚನ್ನು ಹಾಕೋಬೇಕು. ಸೊ ಇವಾಗ ಏನು ಮಾಡಿ ಅಂದರೆ, ಇಲ್ಲಿ ಕೆಳಗಡೆ ಕೂಡ ಡಬಲ್ ಸ್ಟಿಚನ್ನು ಹಾಕೊಳ್ಳಿ. ಇವಾಗ ನೀವು ನೋಡ್ಬೋದು 2 ಸೈಡ್ ನಾನು ½ ಇಂಚ್ ಹಿಡಿದು ಈ ರೀತಿ ಸ್ಟಿಚನ್ನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಕಷಿಯನ್ನು ರೆಡಿ ಮಾಡ್ಕೊಳ್ಳೋಣ.
ಸೊ ನಾನು ಆಲ್ರೆಡಿ ತುಂಬ ಟೈಮ್ ಅಂದರೆ ಈ ಲಾಸ್ಟ್ 2 ವಿಡಿಯೋದಲ್ಲಿ ತುಂಬ ಟೈಮ್ ನಿಮಗೆ ಹೇಳಿದ್ದೀನಿ ಯಾವ ರೀತಿ ಕಷಿ ರೆಡಿ ಮಾಡಬೇಕು ಅಂತ. ಸೊ ಇವಾಗ ನಾನು ಡೈರೆಕ್ಟ್ ಕಷಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಂದೆ ಚೇಂಜ್ ಇರುತ್ತೆ ಅಂದರೆ 2 ಸೈಡ್ ಕಡೆ ನಾವು ಈ ರೀತಿ ಮಡಚಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸೊ 2 ಸೈಡ್ ಕಡೆ ಮೊದಲು 1/2 ಇಂಚ್ ಅಥವಾ 1/4 ಇಂಚ್ ಮಡಚಿ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇವಾಗ ಕೆಳಗಡೆ ಕೂಡ ಈ ರೀತಿ ಮಡಚಿ ಸ್ಟಿಚ್ ಹಾಕ್ಕೊಳ್ಳಿ. ಸೊ ಇವಾಗ ಇಲ್ಲಿಂದ ಈ ರೀತಿ ಮಡಚಿ ಸ್ಟಿಚ್ ಹಾಕೊಳ್ಳೋಣ. ಸೊ ಈ ರೀತಿ ಕಷಿಯನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಇವಾಗ 2 ಸೈಡ್ ನಾವು ಈ ರೀತಿ 1/2 ಇಂಚಿಗೆ ಸ್ಟಿಚ್ಚನ್ನು ಹಾಕೊಂಡಿದ್ದೀವಿ. ಇವಾಗ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಇದನ್ನು ಓಪನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೋಡಿ ಇದೇನು ಓಪನ್ ಸೈಡ್ ಇದೆ ಅಲ್ವಾ, ಇಲ್ಲಿಂದ ಈ ಬಟ್ಟೆಯನ್ನು ಈ ರೀತಿ ಒಳಗಡೆ ಬಟ್ಟೆಯನ್ನು ಹೊರಗಡೆ ತಕ್ಕೊಳ್ಳಿ. ಓಕೆನಾ. ಸೊ ಈ ಓಪನ್ ಸೈಡ್ದಿಂದ ಒಳಗಡೆ ಬಟ್ಟೆಯನ್ನು ಈ ರೀತಿ ಹೊರಗಡೆ ತಕ್ಕೋಬೇಕು. ನೋಡಿ ಈ ರೀತಿ. ಸೊ ನೋಡಿ ಈ ರೀತಿ. ಸೊ ಇವಾಗ ಏನಾಗುತ್ತೆ ಅಂದರೆ ನಾವು ಏನು ಸ್ಟಿಚ್ ಮಾಡಿದ್ವಲ್ವಾ ಅದು ಒಳಗಡೆ ಹೋಗುತ್ತೆ. ನೋಡಿ 2 ಸೈಡ್ದು ನಾವು ಏನು ಸ್ಟಿಚ್ ಮಾಡಿದ್ವಿ ಅದು ಒಳಗಡೆ ಹೋಗುತ್ತೆ. ಸೊ ಇವಾಗ ನೋಡಿ ಈ ರೀತಿ ನಿಮಗೆ ಒಂದು ಶೇಪ್ ಸಿಗುತ್ತೆ ನೋಡಿ ಈ ರೀತಿ. ಓಕೆನಾ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಕರೆಕ್ಟಾಗಿ 1/2 ಈ ರೀತಿ ಮಡ್ಚ್ಕೋಬೇಕು. ಓಕೆನಾ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಈ ರೀತಿ ನೋಡಿ ಇದು ಒಂದರ ಮೇಲೆ ಒಂದು ಇಟ್ಟು ಈ ರೀತಿ ಕರೆಕ್ಟ್ 1/2 ಮಾಡಿ ಮಡ್ಚ್ಕೋಬೇಕು ಈ ರೀತಿ. ಓಕೆನಾ. ಒಳಗಡೆ ಪಟ್ಟೆ ಕೂಡ ನೋಡ್ಕೊಳ್ಳಿ ಕರೆಕ್ಟಾಗಿ ಇದೆಯಲ್ಲ ಅಂತ. ಮಡ್ಚ್ಕೊಂಡ ನಂತರ ಏನು ಮಾಡಬೇಕು ಅಂದರೆ ಇಲ್ಲಿ ಓಪನ್ ಮಾಡಿ. ಸೊ ಇವಾಗ ನೋಡ್ಬೋದು ನೀವು ಇಲ್ಲಿ ಒಂದು ಲೈನ್ ಬಿದ್ದಿದೆ, ಇದು ಸೆಂಟರ್ ಪಾಯಿಂಟ್. ಓಕೆನಾ. ಸೊ ಇದನ್ನು ತೊಗೊಂಡು ಏನು ಮಾಡಿ ಅಂದರೆ ಇಲ್ಲಿಗೆ ಕರೆಕ್ಟ್ ಈ ಲೈನ್ಗೆ ಮ್ಯಾಚ್ ಮಾಡ್ತಾ ಈ ರೀತಿ ಮಡ್ಚ್ಕೊಳ್ಳಿ 1/2 ಸೈಡನ್ನು. ಓಕೆನಾ. ನೆಕ್ಸ್ಟ್ ಮತ್ತೆ ಉಳಿದ 1/2 ಸೈಡನ್ನು ಏನು ಮಾಡಿ ಅಂದರೆ ಇಲ್ಲಿಗೆ ತಗೊಂಡು ಈ ರೀತಿ ಮಡ್ಚ್ಕೊಳ್ಳಿ. ಸೊ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಮೇಲ್ಗಡೆಯಿಂದ 1/2 ಇಂಚಿಗೆ ಸ್ಟಿಚ್ ಹಾಕಬೇಕು. ಸೊ ಮೇಲ್ಗಡೆಯಿಂದ ಏನು ಮಾಡಿ ಅಂದರೆ 1/2 ಇಂಚಿಗೆ ಸ್ಟಿಚ್ ಹಾಕಿ. ನಾನು ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಮೇಲ್ಗಡೆಯಿಂದ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು 1/2 ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕಿ. ನೀವು ಡೈರೆಕ್ಟ್ ನಿಮಗೆ 1/2 ಇಂಚ್ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಿದ್ರೆ ನೀವು ಡೈರೆಕ್ಟ್ ಕೂಡ ಹಾಕ್ಬೋದು. ಯಾರೆಲ್ಲ ಬಿಗ್ನರ್ ಇರ್ತಾರಲ್ವ ಅವ್ರಿಗೆ ಅಷ್ಟೊಂದು ಐಡಿಯಾ ಸಿಗಲ್ಲ ಎಲ್ಲಿಗೆ ಬರುತ್ತೆ 1/2 ಇಂಚ್ ಅಂತ. ಸೊ ನೀವೇನು ಮಾಡ್ಬೋದು ಅಂದರೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಅದರದ್ದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಂಡು ಅದನ್ನು ಸ್ಟಿಚ್ ಹಾಕ್ಬೋದು. ಸೊ ನೋಡಿ ಈ ರೀತಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಮತ್ತು ಸ್ಟಿಚ್ ಹಾಕ್ಬೋದು. ಸೊ ಇವಾಗ ಇಲ್ಲಿಂದ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ನೋಡಿ ಇವಾಗ ನಾನು ಸ್ಟಿಚ್ ಹಾಕಿದ್ದೀನಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ ಇವಾಗ ಮತ್ತೆ ಇದನ್ನು ಈ ಒಳಗಡೆ ಬಟ್ಟೆಯನ್ನು ಮತ್ತೆ ಹೊರಗಡೆ ತೆಗಿಬೇಕು. ಸೊ ಇವಾಗ ಏನು ಮಾಡಿ ಅಂದರೆ ಈ ರೀತಿ ಒಳಗಡೆ ಬಟ್ಟೆಯನ್ನು ಈ ರೀತಿ ಮತ್ತೆ ಹೊರಗಡೆ ತೆಗೀರಿ. ಸೊ ಈ ಕಾರ್ನರ್ಸ್ ಎಲ್ಲ ಚೆನ್ನಾಗಿ ಈ ರೀತಿ ಹೊರಗಡೆ ತೆಗಿಬೇಕು ಈ ರೀತಿ ನೋಡಿ. ಸೊ ಇವಾಗ ಈ ರೀತಿ ನಮಗೆ ಟೊಪ್ಪಿಗೆ 1/2 ಟೊಪ್ಪಿಗೆ ರೆಡಿಯಾಗಿದೆ. ಓಕೆನಾ. ಇನ್ನೂ ಇದ್ರದ್ದು ತುಂಬ ಕೆಲಸ ಇದೆ ಪೆಂಡಿಂಗು. ಸೊ ಇವಾಗ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ.